ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಮತ್ತೆ ಪೊಲ್ಯೂಷನ್ ಲೆವೆಲ್ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್. ಅಂಡ್ ಇಲ್ಲಿ ಪೊಲ್ಯೂಷನ್ ಒಂದೇ ಟ್ರಾಪಿಕ್ ಲೆವೆಲ್ ಇಲ್ಲ, ಇಟ್ ಇಸ್ ಚೇಂಜಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಒನ್ ಟ್ರಾಪಿಕ್ ಲೆವೆಲ್ ಟು ದ ಅದರ್. ನಾಲ್ಕನೇದು ಬಯೋಲಾಜಿಕಲಿ ಆಕ್ಟಿವ್ ಇರಬೇಕು, ಪ್ಯಾಸಿವ್ ಅಲ್ವೇ ಅಲ್ಲ. ಎಕ್ಸಾಮ್ ಅಲ್ಲಿ ಕೊಡ್ತಾನೆ ಅಂದ್ರೆ ಬಯೋ ಅಕ್ಯುಮುಲೇಷನ್ ಅಂತಂದ್ರೆ ದ ಕಂಟಾಮಿನೇಷನ್ ಲೆವೆಲ್. ನೋಡಿ, ಕಂಟಾಮಿನೇಷನ್ ಲೆವೆಲ್ ಇಫ್ ಇಟ್ ಇಸ್ ಇನ್ಕ್ರೀಸಿಂಗ್ ಲೆಸ್ ದನ್ 100 ನ್ಯಾನೋಮೀಟರ್ ಆರ್ 5 mm ಗಿಂತ ಕಡಿಮೆ ಇರ್ತಕ್ಕಂಥ ಪ್ಲಾಸ್ಟಿಕ್ ನ ವಿ ಕಾಲ್ ಇಟ್ ಆಸ್ ಏನಪ್ಪಾ ಅಂತಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಪಲ್ಯೂಟೆಂಟ್ಸ್ ಅಂಡ್ ಟ್ರಾಪಿಕ್ ಲೆವೆಲ್ ಅಂತ ಮೊದಲು ಕೇಳಿಸ್ಕೊಬಿಡಿ ಏನೇನು ಡಿಸ್ಕಸ್ ಮಾಡ್ತೀನಿ ಅಂತ, ಅದಾದ್ಮೇಲೆ ನೋಡೋಣ. ಈ ಪಲ್ಯೂಟೆಂಟ್ಸ್ ಅಂಡ್ ಟ್ರಾಪಿಕ್ ಲೆವೆಲ್ ಡಿಸ್ಕಸ್ ಮಾಡ್ಬೇಕಾದ್ರೆ 4 ಟಾಪಿಕ್ ನ ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಒಂದು ಬಯೋ ಅಕ್ಯುಮುಲೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಬಯೋ ಅಕ್ಯುಮುಲೇಷನ್ ಬಗ್ಗೆ, ಬಯೋ ಅಕ್ಯುಮುಲೇಷನ್. ಅಂಡ್ ಎರಡನೇದು ನೋಡೋದಾದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಬಗ್ಗೆ, ಬಯೋ ಮ್ಯಾಗ್ನಿಫಿಕೇಶನ್, ಬಯೋ ಮ್ಯಾಗ್ನಿಫಿಕೇಶನ್. ಅಂಡ್ ಮೂರನೇದು ನೋಡೋದಾದ್ರೆ ಯೂಟ್ರಿಫಿಕೇಶನ್ ಅಂತ ಕೇಳಿದಿರಾ? ಯೂಟ್ರಿಫಿಕೇಶನ್ ಕೇಳಿದಿರಾ? ಕೇಳಿದ್ರೆ ಏನು ಯೂಟ್ರಿಫಿಕೇಶನ್ ಅಂದ್ರೆ? ಓಕೆ, ಕೇಳಿ ಅಂದ್ರೆ ಇಟ್ಸ್ ಓಕೆ, ನಾನೇ ಮಾಡ್ತೀನಿ. ಯೂಟ್ರಿಫಿಕೇಶನ್ ಅಂತ ಕರಿತೀವಿ. ಅಂಡ್ ನಾಲ್ಕನೇದು ನೋಡೋದಾದ್ರೆ ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ನಾವು ಈ 4ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಪಲ್ಯೂಟೆಂಟ್ ಅಂದ್ರೆ ಏನು, ಟ್ರಾಪಿಕ್ ಲೆವೆಲ್ ಅಂದ್ರೆ ಏನು, ಮೊದಲು ಅದನ್ನ ಸ್ಟಡಿ ಮಾಡೋಣ. ಅದಾದ್ಮೇಲೆ ಈ 4ನ ಒಂದೊಂದ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮೊದಲನೇದು, ಎರಡನೇದು, ಮೂರನೇದು, 4ನೇದು ಅಷ್ಟೇ. ಬೇಗ ನನಗೆ ಟ್ರಾಪಿಕ್ ಲೆವೆಲ್ ಅಂದ್ರೆ ಏನಪ್ಪಾ? ಟ್ರಾಪಿಕ್ ಲೆವೆಲ್ ಅಂದ್ರೆ ಏನಿಲ್ಲಿ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಬೀನ್ ಆರ್ಗನೈಸ್ಡ್ ಇನ್ ದ ಡಿಫರೆಂಟ್ ವಿ ಕಾಲ್ ಇಟ್ ಅಸ್ ವರ್ಟಿಕಲ್ ಚೈನ್ ಅಲ್ಲಿ, ಅದನ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಅಸ್ ಟ್ರಾಪಿಕ್ ಲೆವೆಲ್ಸ್. ನಂದು ಬೇಸಿಕ್ ಟ್ರಾಪಿಕ್ ಲೆವೆಲ್ ಯಾವುದು ಸರ್ ಅಂತಂದ್ರೆ, ಬೇಸಿಕ್ ಟ್ರಾಪಿಕ್ ಲೆವೆಲ್ ಯಾವುದು ಅಂದ್ರೆ ಪ್ರೊಡ್ಯೂಸರ್ ಅಂತ ಕರಿತೀವಿ. ಅಡ್ವಾನ್ಸ್ ಟ್ರಾಪಿಕ್ ಲೆವೆಲ್ ಯಾವುದು ಅಂತಂದ್ರೆ ಡಿಕಂಪೋಸರ್ಸ್ ಅಥವಾ ಟಾಪ್ ಕಾರ್ನಿವರಸ್, ಟಾಪ್ ಕಾರ್ನಿವರಸ್ ಅಥವಾ ಡಿಕಂಪೋಸರ್ಸ್. ಮೇಜರ್ ಆಗಿ ಡಿಕಂಪೋಸರ್ಸ್ ಶುಡ್ ಬಿ ದ ಟಾಪ್ ಮೋಸ್ಟ್ ಲೆವೆಲ್ ಆಫ್ ಟ್ರಾಪಿಕ್ ಲೆವೆಲ್. ಏನಕ್ಕೆ ಎಲ್ಲಾ ಪ್ರಾಣಿಗಳು ಸಾಯ್ತವೆ, ಲಾಸ್ಟ್ ಅಲ್ಲಿ ಎಂಡ್ ಆಗೋದು ಯಾವುದು ಅಂತಂದ್ರೆ ಇಟ್ ಇಸ್ ದ ಲಾಸ್ಟ್ ಟ್ರಾಪಿಕ್ ಲೆವೆಲ್. ಆ ಲಾಸ್ಟ್ ಟ್ರಾಪಿಕ್ ಲೆವೆಲ್ ನ ಏನಂತ ಕರಿತೀವಿ ಅಂತಂದ್ರೆ ಡಿಕಂಪೋಸರ್ಸ್ ಅಂತ. ಇಲ್ಲಿ ಡಿಕಂಪೋಸರ್ ಬಗ್ಗೆ ಕೂಡ ನೋಡಿದ್ವಿ, ಸಾಪ್ರೋಫೈಟ್ ಬಗ್ಗೆ ಕೂಡ ನೋಡಿದ್ವಿ, ಪ್ಯಾರಾಸೈಟ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಇದ್ರ ಬಗ್ಗೆ ಪ್ರಿಡೇಷನ್ ಬಗ್ಗೆ ಕೂಡ ನೋಡಿದ್ವಿ. ಇದೆಲ್ಲ 4 ಗೊತ್ತಾಗಿದೆ. ಎಷ್ಟು 5 ಟ್ರಾಪಿಕ್ ಲೆವೆಲ್ಸ್ ಇರ್ತವೆ ಸರ್. ಈ ಒಂದು ಟ್ರಾಪಿಕ್ ಲೆವೆಲ್ಸ್ ಓಕೆ, ಈ ಪಲ್ಯೂಷನ್ ಯಾಕೆ ಬಂತು ಸರ್ ಇಲ್ಲಿ? ನಾನು ಆಲ್ರೆಡಿ ಹೇಳಿದೆ, ಇಟ್ ಇಸ್ 6th ಮಾಸ್ ಎಕ್ಸ್ಟೆನ್ಷನ್ ಆಗ್ತಿರೋ ಕಾರಣನೇ ಏನು ಅಂತಂದ್ರೆ ಮೇಜರ್ ಎಂಟ್ರಿ ಆಫ್ ಹ್ಯೂಮನ್. ನಾವು ಹ್ಯೂಮನ್ಸ್ ಎಂಟ್ರಿ ಆದ್ರೆ ಮೇಜರ್ ಏನಾಗತ್ತೆ ಇಲ್ಲಿ? ಮೇಜರ್ ಆಗಿ ಇದರ 3 ಇಂಪಾರ್ಟೆಂಟ್ ಚಾಲೆಂಜಸ್ ಇರೋದು. ಅದನ್ನ ಟ್ರಿಪಲ್ ಕ್ರೈಸಿಸ್ ಅಂತ ಕೂಡ ನಾನು ಡಿಸ್ಕಸ್ ಮಾಡಿದೆ ಸರ್. ಟ್ರಿಪಲ್ ಕ್ರೈಸಿಸ್ ಯಾವುದು ಸರ್ ಅಂದ್ರೆ ಮೊದಲು ಪಲ್ಯೂಷನ್, ಎರಡನೇದು ಏನಪ್ಪಾ ಅಂತಂದ್ರೆ ಬಯೋಡೈವರ್ಸಿಟಿ ಲಾಸ್ ಅಂತ, ಮೂರನೇದು ಏನಪ್ಪಾ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಈ 3 ಚಾಲೆಂಜಸ್ ಏನಪ್ಪಾ ಅಂತಂದ್ರೆ ಟ್ರಿಪಲ್ ಪ್ಲಾನೆಟರಿ ಕ್ರೈಸಿಸ್ ಅಂತ. ಅದರಲ್ಲಿ ಮೊದಲನೇದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೆಕೆಂಡ್ ವಿಲ್ ಬಿ ಬಯೋಡೈವರ್ಸಿಟಿ, ಮೂರನೇದು ವಿಲ್ ಬಿ ಕ್ಲೈಮೇಟ್ ಚೇಂಜ್. ಸರ್, ಈ ಪಲ್ಯೂಷನ್ ಲೆವೆಲ್ ಒಂದು ಟ್ರಾಪಿಕ್ ಲೆವೆಲ್ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಿದ್ರೆ ಈ ಪಲ್ಯೂಷನ್ ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ಗೆ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋ ಸ್ಟಡಿ ಮಾಡೋದನ್ನೇ ವಿ ಕಾಲ್ ಇಟ್ ಆಸ್ ಟ್ರಾಪಿಕ್ ಲೆವೆಲ್ ಆಸ್ ವೆಲ್ ಆಸ್ ಪಲ್ಯೂಟೆಂಟ್ ಅಂತ. ಈಗ ನೀವೇ ಹೇಳಿ, ಒಂದು ಪಲ್ಯೂಟೆಂಟ್ ಈಗ ಪ್ಲಾಂಟ್ ಅಲ್ಲಿ ಏನೋ ಗೊಬ್ಬರ ಆಗ್ತಾ ಏನ್ ಗುರು, ಗೊಬ್ಬರ ಆಗ್ತಾ ಅಥವಾ ಔಷಧಿ ಹೊಡಿತಾ ಇದೀನಿ, ಪಲ್ಯೂಷನ್ ಇದೆಯಾ? ಆ ಹಣ್ಣಲ್ಲಿ ಪಲ್ಯೂಷನ್ ಇದೆ, ಆ ಸೀಡ್ ಅಲ್ಲಿ ಕೂಡ ಪಲ್ಯೂಷನ್ ಇದೆ. ಈ ಪಲ್ಯೂಷನ್ ನ ಯಾವುದೇ ಒಂದು ಇಟ್ ಇಸ್ ಹರ್ಬಿವರಸ್ ತಿಂತು, ಹಸುನೋ ಎಮ್ಮೆನೋ ಎತ್ತೋ ಯಾವುದೋ ಒಂದು ತಿಂತು. ತಿಂದಾಗ ಡೋಂಟ್ ಯು ಥಿಂಕ್ ಪಲ್ಯೂಷನ್ ಇಸ್ ಆಲ್ಸೋ ಬೀನ್ ಟ್ರಾನ್ಸ್ಫರ್ಡ್? ಈ ಹಸುವಿನ ನಾವು ಹಾಲು ಕುಡಿದ್ರೆ ಡೋಂಟ್ ಯು ಥಿಂಕ್ ಈವನ್ ವಿಲ್ ಆಲ್ಸೋ ಬಿ ಗೆಟಿಂಗ್ ಅ ಪಲ್ಯೂಷನ್? ಇದನ್ನ ನಾವು ಲಾಸ್ಟ್ ಅಲ್ಲಿ ಡಿಕಂಪೋಸಿಷನ್ ಆದ್ರೂ ಕೂಡ ಇಲ್ಲೂ ಪಲ್ಯೂಷನ್ ಇದೆಯಲ್ಲ, ಮತ್ತೆ ಬ್ಯಾಕ್ ಟು ಸಾಯಿಲ್ ಮತ್ತೆ ಪಲ್ಯೂಷನ್ ಇದೆ, ಹೌದೋ ಇಲ್ವೋ? ಎಸ್, ಈ ಒಂದು ಇಂಟರಾಕ್ಷನ್ ಬಿಟ್ವೀನ್ ಟ್ರಾಪಿಕ್ ಲೆವೆಲ್ ಮತ್ತೆ ದ ಪಲ್ಯೂಷನ್ ನ ಸ್ಟಡಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ ನ ವಿ ಕಾಲ್ ಇಟ್ ಆಸ್ ಪಲ್ಯೂಷನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ವಿ ಕಾಲ್ ಇಟ್ ಆಸ್ ಟ್ರಾಪಿಕ್ ಲೆವೆಲ್ಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಪಲ್ಯೂಷನ್ ಅಂತ. ಓಕೆನಾ? ಎಸ್ ಸರ್, ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು ಸರ್ ಅಂತಂದ್ರೆ ಇಟ್ ಇಸ್ ಬಯೋ ಅಕ್ಯುಮುಲೇಷನ್. ಮೊದಲು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ ಇಮೇಜ್ ತೋರಿಸಿ.
ಬಯೋ ಅಕ್ಯುಮುಲೇಷನ್ ಅಂದ್ರೆ ಏನು? ಬಯೋ ವಿ ಕಾಲ್ ಇಟ್ ಆಸ್ ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಈ ಬಯೋ ಅಕ್ಯುಮುಲೇಷನ್ ಅಂಡ್ ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಪೊಲ್ಯೂಷನ್ ಲೆವೆಲ್ ನ ಫಿಕ್ಸ್ ಮಾಡ್ತಕ್ಕಂಥದ್ದು ಅಥವಾ ಪ್ರೆಸೆನ್ಸ್ ಆಫ್ ಪೊಲ್ಯೂಷನ್ ಇನ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್ ವಿ ಕಾಲ್ ಇಟ್ ಆಸ್ ಪೊಲ್ಯೂಷನ್. ಸರ್, ಈ ಪೊಲ್ಯೂಷನ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕ್ರೈಟೀರಿಯಾಗಳು ಏನೇನು ಇರಬೇಕು ಸರ್? ಇಟ್ ಇಸ್ ಬೇಸಿಕ್ ಕ್ರೈಟೀರಿಯಾ ಏನಿರ್ಬೇಕು ಅಂತ ರೂಲ್ಸ್ ಗೊತ್ತಿರ್ಬೇಕು. ಇಲ್ಲಿ ಬೇಸಿಕ್ ರೂಲ್ಸ್ ಅಥವಾ ಕ್ರೈಟೀರಿಯಾಸ್, ಬೇಸಿಕ್ ರೂಲ್ಸ್ ಅಥವಾ ಕ್ರೈಟೀರಿಯಾಸ್. ಸರ್, ಬೇಸಿಕ್ ಕ್ರೈಟೀರಿಯಾ ಅಥವಾ ರೂಲ್ಸ್ ಏನು ಸರ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಏನು ಸರ್ ಅಂತಂದ್ರೆ ಇಟ್ ಶುಡ್ ಬಿ ಮೊಬೈಲ್. ಈಗ ಒಂದು ಟ್ರಾಪಿಕ್ ಲೆವೆಲ್ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ಬೇಕು ಅಂತಂದ್ರೆ ಅದು ಮೊಬೈಲ್ ಇದ್ರೆ ಮಾತ್ರ ಮೂವ್ ಆಗತ್ತೆ. ಮೊಬೈಲ್ ಇಲ್ಲ ಅಂದ್ರೆ ಒಂದೇ ಟ್ರಾಪಿಕ್ ಲೆವೆಲ್ ಎಕ್ಸ್ಕ್ರೀಷನ್ ಮೂಲಕ ಇಟ್ ಇಸ್ ರಿಜೆಕ್ಟ್ ಆಗತ್ತೆ. ಹೌದೋ ಇಲ್ವೋ? ಈಗ ಥಿಂಕ್ ದಟ್ ನನ್ನ ಬಾಡಿಲಿ ಪಲ್ಯೂಟೆಂಟ್ಸ್ ಇದೆ. ಈ ಪಲ್ಯೂಟೆಂಟ್ಸ್ ನನ್ನ ಬಾಡಿಯಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಚೇಂಜ್ ಆಗ್ಬೇಕು ಅಂತಂದ್ರೆ ಡೋಂಟ್ ಯು ಥಿಂಕ್ ದಟ್ ಕೆಮಿಕಲ್ ಶುಡ್ ಬಿ ಮೊಬೈಲ್? ಹೌದು. ಮೊಬೈಲ್ ಅಂದ್ರೆ ಏನು? ಮೂವ್ಮೆಂಟ್ ಅಂತ. ಹೌದಾ? ಫಸ್ಟ್ ಆ ಕೆಮಿಕಲ್ಗೆ ಏನಿರ್ಬೇಕು ಅಂತಂದ್ರೆ ಮೊಬೈಲ್ ಇರ್ಬೇಕು. ಮೊಬೈಲ್ ಅಂದ್ರೆ ಮೊಬೈಲ್ ಫೋನ್ ಅಲ್ಲ, ಕಾಲ್ ಮಾಡೋದಕ್ಕಲ್ಲ. ಮೊಬೈಲ್ ಅಂದ್ರೆ ಮೂವ್ಮೆಂಟ್ ಅಂತ ಕರಿತೀವಿ. ಮೂವ್ಮೆಂಟ್ ಇರ್ಬೇಕು. ಅಂಡ್ ಎರಡನೇದ್ ನೋಡೋದಾದ್ರೆ ದಟ್ ಶುಡ್ ಬಿ ಲಾಂಗ್ ಲಿವ್ಡ್ ಇರ್ಬೇಕು. ಅಥವಾ ತುಂಬಾ ದಿನ ಬದುಕೋಂಗಿರ್ಬೇಕು. ಸರ್ ಇಲ್ಲ ಸರ್ ಸ್ವಲ್ಪ ದಿನ ಇರುತ್ತೆ ಅಂದ್ರೆ ಏನಾಗುತ್ತೆ? ಮತ್ತೆ ಇಟ್ ಇಸ್ ಎಕ್ಸ್ಕ್ರೀಷನ್ ಮೂಲಕ ಇಟ್ ಇಸ್ ರಿಜೆಕ್ಟ್ ಆಗತ್ತೆ. ಹೌದೋ ಇಲ್ವೋ? ಇಟ್ ಇಸ್ ಸೆಕೆಂಡ್ ಮೇಜರ್ ನೋಡೋದಾದ್ರೆ ದಟ್ ಶುಡ್ ಬಿ ಲಾಂಗ್ ಲಿವ್ಡ್ ಇರಬೇಕು. ಶಾರ್ಟ್ ಲಿವ್ಡ್ ಇದ್ರೆ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್ ಅಲ್ಲಿ ಮೂನೇ ಆಗಲ್ಲ. ನಥಿಂಗ್ ಬಟ್ ಇಟ್ ಇಸ್ ಎಕ್ಸ್ಕ್ರೀಷನ್ ಮೂಲಕ ಇಟ್ ಇಸ್ ರಿಜೆಕ್ಟ್ ಆಗತ್ತೆ. ಅಂಡ್ ಮೂರನೇದು ಓಕೆ ಅಲ್ವಾ? ಇಟ್ ಶುಡ್ ಬಿ ಲಾಂಗ್ ಲಿವ್ಡ್. ಅಂಡ್ ಮೂರನೇದು ಏನು ಸರ್ ಅಂತಂದ್ರೆ ಆ ಒಂದು ಕೆಮಿಕಲ್ಸ್ ಶುಡ್ ಬಿ ಸಾಲ್ಯುಬಲ್ ಇನ್ ಏನಪ್ಪಾ ಅಂದ್ರೆ ಫ್ಯಾಟ್ಸ್ ಅಲ್ಲಿ ಸಾಲ್ಯುಬಲ್ ಆಗಿರ್ಬೇಕು, ನಾಟ್ ಇನ್ ವಾಟರ್. ನಾವು ವಾಟರ್ ಸಾಲ್ಯುಬಲ್ ಆದ್ರೆ ಮತ್ತೆ ಇಟ್ ಇಸ್ ಡಿಸಾಲ್ವ್ ಆಗಿ ಅಗೇನ್ ಇಟ್ ವಿಲ್ ಬಿ ejected or ರಿಜೆಕ್ಟೆಡ್ ಅಂತ ಎಕ್ಸ್ಕ್ರೀಷನ್ ಮೂಲಕ ರಿಜೆಕ್ಟ್ ಆಗುತ್ತೆ. ಅಂಡ್ ಇಟ್ ಶುಡ್ ಬಿ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಪ್ಪ ಇಲ್ಲಿ ಅಂತಂದ್ರೆ ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಎಲ್ಲಿ? ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಎಲ್ಲಪ್ಪ ಸಾಲ್ಯುಬಲ್ ಅಂತ ಕೇಳಿದ್ರೆ ಫ್ಯಾಟ್ ಅಲ್ಲಿ ಅಂತ ಕರಿತೀವಿ. ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್, ವಾಟರ್ ಅಲ್ಲಿ ಸಾಲ್ಯುಬಲ್ ಅಲ್ಲ. ಅಂಡ್ ನಾಲ್ಕನೇದು ನೋಡೋದಾದ್ರೆ ಇಟ್ ಶುಡ್ ಬಿ ಬಯೋಲಾಜಿಕಲಿ ಆಕ್ಟಿವ್ ಇರಬೇಕು, ಅಂದ್ರೆ ಇಂಟ್ರಾಕ್ಷನ್ ಆಗ್ತಿರ್ಬೇಕು. ಇಂಟ್ರಾಕ್ಷನ್ ಆಗಿಲ್ಲ ಅಂತಂದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ. ಓಕೆನಾ? ಇದು 4 ಗೊತ್ತಿರ್ಬೇಕು. ಇಲ್ಲಿ ಒಂದು ಮೊಬೈಲ್ ಆಗಿರ್ಬೇಕು, ಮೊಬೈಲ್ ಇರಬೇಕು, ನನಗೆ ಮೂವ್ಮೆಂಟ್ ಆಗ್ತಿರ್ಬೇಕು ಅಂತ. ಲಾಂಗ್ ಲಿವ್ಡ್ ಇರಬೇಕು, ಶಾರ್ಟ್ ಲಿವ್ಡ್ ಅಲ್ಲ, ಲಾಂಗ್ ಲಿವ್ಡ್ ಇರಬೇಕು, ಲಾಂಗ್ ಲಿವ್ಡ್. ಮೂರನೇದು ಸಾಲ್ಯುಬಲ್ ಇನ್ ಫ್ಯಾಟ್ ಇರಬೇಕು, ನಾಟ್ ಸಾಲ್ಯುಬಲ್ ಇನ್ ನೀರಲ್ಲ, ಫ್ಯಾಟ್ ಅಲ್ಲಿ ಇರಬೇಕು. ಅಂಡ್ ನಾಲ್ಕನೇದು ಬಯೋಲಾಜಿಕಲಿ ಆಕ್ಟಿವ್ ಇರಬೇಕು, ಪ್ಯಾಸಿವ್ ಅಲ್ವೇ ಅಲ್ಲ. ಎಕ್ಸಾಮ್ ಅಲ್ಲಿ ಕೊಡ್ತಾನೆ ಸ್ಟೇಟ್ಮೆಂಟ್ಸ್. ಅವ್ 4 ಆಗ್ಬೇಕು ಅಂದ್ರೆ ಈ 4 ಕಂಡೀಷನ್ ಫೀಚರ್ ನ ಫುಲ್ಫಿಲ್ ಮಾಡ್ಲೇಬೇಕು. ಫುಲ್ಫಿಲ್ ಮಾಡ್ಲಿಲ್ಲ ಅಂತಂದ್ರೆ ಇಟ್ ವಿಲ್ ನೆವರ್ ಫಾಲೋ ಆರ್ ಇಟ್ ವಿಲ್ ನೆವರ್ ಮೂವ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅದರ್ ಟ್ರಾಪಿಕ್ ಲೆವೆಲ್. ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಮೂವ್ ಆಗೋ ಚಾನ್ಸಸ್ ಇಲ್ಲ. ಓಕೆ ಅಲ್ವಾ? ಎಸ್ ಸರ್. ಇದೆಲ್ಲ ಅರ್ಥ ಆದ್ರೆ ಫಸ್ಟ್ ಹೆಡಿಂಗ್ ಕೊಡಿ. ಇಟ್ ಇಸ್ ಬಯೋ ಮ್ಯಾಗ್ನಿಫಿಕೇಶನ್ ಅಂತ. ಫಸ್ಟ್ ಏನಪ್ಪಾ ಅಂತಂದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಅಂಡ್ ಬಯೋ ಅಕ್ಯುಮುಲೇಷನ್ ಅಂತ. ಬೇಗನೆ ಬಯೋ ಅಕ್ಯುಮುಲೇಷನ್ ಅಂದ್ರೇನು, ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೇನು ಅಂತ ನೋಡಿ ಪಟ್ ಅಂತ ಟ್ರೈ ಮಾಡಿ, ಕಾನ್ಸೆಪ್ಟ್ ಲಾಜಿಕ್ ಅಪ್ಲೈ ಮಾಡಿ. ಉದಾಹರಣೆ ಕೊಡಿ ಸರ್. ಯಾವ್ಯಾವ ಪಲ್ಯೂಟೆಂಟ್ ಇರ್ಬೋದು ಅಂದ್ರೆ ನಮಗ್ ಗೊತ್ತಿರ್ತಕ್ಕಂಥ ಬೇಸಿಕ್ ಆಗಿ ಗೊತ್ತಿರ್ತಕ್ಕಂಥ ಡಿ ಅದೆಲ್ಲಾ ಕಂಡೀಷನ್ಸ್ ಫುಲ್ಫಿಲ್ ಆಗತ್ತೆ. ಅದು ಮೊಬೈಲ್ ಕೂಡ ಹೌದು, ಬಯೋಲಾಜಿಕಲಿ ಆಕ್ಟಿವ್ ಕೂಡ ಹೌದು. ಇಟ್ ಡಿಸಾಲ್ವ್ಸ್ ಓನ್ಲಿ ಇನ್ ಯಾವ್ದ್ರಲ್ಲಿ? ಫ್ಯಾಟ್ಸ್ ಅಲ್ಲಿ ಮಾತ್ರ ಡಿಸಾಲ್ವ್ ಆಗುತ್ತೆ. ಅಂಡ್ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಅದು ಲಾಂಗ್ ಲಿವ್ಡ್. ಅದೇ ರೀತಿ ಪೋರೆಟ್ ಅಂತ ಕರಿತೀವಿ, ಕೇಳಿದಿರಾ? ಈ ಗಿಡಗಳಿಗೆಲ್ಲ ಹಾಕ್ತಾರೆ. ಅಲ್ಲಿ ಡಿ ಕೇಳಿದಿರಲ್ವಾ? ಎಸ್, ಆಯ್ತು ಸರ್. ಇಲ್ಲಿ ಬಯೋ ಅಕ್ಯುಮುಲೇಷನ್ ಅಂದ್ರೆ ಏನು ಸರ್ ಅಂತಂದ್ರೆ ಬಯೋ ಅಕ್ಯುಮುಲೇಷನ್ ಅಂತಂದ್ರೆ ದ ಕಂಟಾಮಿನೇಷನ್ ಲೆವೆಲ್. ನೋಡಿ, ಕಂಟಾಮಿನೇಷನ್ ಲೆವೆಲ್ ಇಫ್ ಇಟ್ ಇಸ್ ಇನ್ಕ್ರೀಸಿಂಗ್ ವಿತ್ ಟೈಮ್ ಆಗ್ತಿದ್ರೆ ಅದೇನಂತ ಕರಿತೀವಿ? ಇಟ್ ಇಸ್ ಬಯೋ ಅಕ್ಯುಮುಲೇಷನ್. ಬಟ್ ಇಲ್ಲಿ ಕಾಮನ್ ಆರ್ ಬೇಸಿಕ್ ಥಿಂಗ್ ಏನು ಸರ್ ಅಂತಂದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಸಿಂಗಲ್ ಸ್ಪೀಶೀಸ್ ಅಷ್ಟೇ.
ಇಟ್ ಇಸ್ ಒಂದೇ ಸ್ಪೀಶೀಸ್ ನೋಡಿ, ಮೀನು 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 ಮೀನು. ಬಟ್ ಪೊಲ್ಯೂಷನ್ ಲೆವೆಲ್ ಏನಾಗ್ತಿದಾವೆ, ಸ್ಟಾಗ್ನೆಂಟ್ ಇದಾವೆ, ಇನ್ಕ್ರೀಸ್ ಆಗ್ತಿದಾವ, ಇನ್ಕ್ರೀಸ್ ಆಗ್ತಿದೆ. ಏನಕ್ಕೆ ಸರ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಬಯೋಲಾಜಿಕಲಿ ಆಕ್ಟಿವ್ ಇದಲ್ಲ, ಇಂಟ್ರಾಕ್ಷನ್ ಆಗ್ತಿದ್ದಂಗೆ ಪೊಲ್ಯೂಷನ್ ಲೆವೆಲ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ನಿಮ್ ಚಿಕ್ಕೋರಲ್ಲಿ ಪೊಲ್ಯೂಷನ್ ಲೆವೆಲ್ ಸ್ವಲ್ಪ ಇದ್ರೂ ಕೂಡ ನೀವ್ ಏಜ್ ಆಗ್ತಿದ್ದಂಗೆ ಏನಾಗ್ತಿರ್ತವೆ, ಪೊಲ್ಯೂಷನ್ ಲೆವೆಲ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಅದನ್ನ ವಿ ಕಾಲ್ ಇಟ್ ಆಸ್ ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ದ ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ಬಯೋ ಅಕ್ಯುಮುಲೇಷನ್. ಏನು ಸರ್ ಈ ಬಯೋ ಅಕ್ಯುಮುಲೇಷನ್ ಅಂತಂದ್ರೆ, ವಿತ್ ಟೈಮ್ ದ ಕಂಟಾಮಿನೇಷನ್ ಲೆವೆಲ್ ಏನಾಗ್ತಿದವೆ, ವಿತ್ ಟೈಮ್ ಇನ್ಕ್ರೀಸ್ ಆದಂಗೆ ಕಂಟಾಮಿನೇಷನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗ್ತಿದ್ರೆ ಫಸ್ಟ್ ಥಿಂಗ್. ಅಂಡ್ ಎರಡನೇದು ನೋಡೋದಾದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ಏನಿಲ್ಲಿ ಸೇಮ್ ಸ್ಪೀಶೀಸ್ ಅಲ್ಲೇ, ಇಟ್ ಇಸ್ ಪ್ರೆಸೆಂಟ್ ಇನ್ ಸೇಮ್ ಸ್ಪೀಶೀಸ್. ಈ ಒಂದು ಕಾನ್ಸೆಪ್ಟ್ ನ ಏನಂತ ಕರಿತೀವಿ, ಈ ಒಂದು ಕಾನ್ಸೆಪ್ಟ್ ನ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಬಯೋ ಅಕ್ಯುಮುಲೇಷನ್ ಅಂತ. ಬಯೋ ಅಕ್ಯುಮುಲೇಷನ್, ಇದು ಬಯೋ ಅಕ್ಯುಮುಲೇಷನ್. ಮೊದಲೊಂದು ಸ್ಪೀಶೀಸ್ ಅಲ್ಲಿ ಇದೆ. ಈ ಒಂದು ಮೀನನ್ನ ಥಿಂಕ್ ದಟ್ ಈ ಒಂದು ಮೀನನ್ನ ಇಟ್ ಇಸ್ ಮನುಷ್ಯ ತಿಂದ, ಈ ಮನುಷ್ಯನಿಂದ ವಲ್ಚರ್ ತಿಂತು, ಬಯೋ ಮ್ಯಾಗ್ನಿಫಿಕೇಶನ್. ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಮತ್ತೆ ಪೊಲ್ಯೂಷನ್ ಲೆವೆಲ್ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್. ಅಂಡ್ ಇಲ್ಲಿ ಪೊಲ್ಯೂಷನ್ ಒಂದೇ ಟ್ರಾಪಿಕ್ ಲೆವೆಲ್ ಇಲ್ಲ, ಇಟ್ ಇಸ್ ಚೇಂಜಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, one tropic level to the other, one tropic level to the other. It is, we call it as the biomagnification anta kariತೀವಿ. biomagnification ಏನಪ್ಪ biomagnification ಅಂದ್ರೆ, biomagnification means the transferring of pollutants from one tropic level ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಿದ್ರೆ we call it as ಬಯೋ ಮ್ಯಾಗ್ನಿಫಿಕೇಶನ್. ನೋಡಿ ಅಲ್ಲೇ ಬಯೋ ಮ್ಯಾಗ್ನಿಫಿಕೇಶನ್ ಅಂತಿದೆ. ಬಯೋ ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು, ಇಟ್ ಇಸ್ ದ ಪೊಲ್ಯೂಷನ್ ಲೆವೆಲ್ ಇಸ್ ಇನ್ಕ್ರೀಸಿಂಗ್ ವಿತ್ ಟೈಮ್. ದ ಪೊಲ್ಯೂಷನ್ ಲೆವೆಲ್ ಇಸ್ ಇನ್ಕ್ರೀಸಿಂಗ್ ವಿತ್ ಟೈಮ್, ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ, ಬಯೋ ಮ್ಯಾಗ್ನಿಫಿಕೇಶನ್. ಬಯೋ ಮ್ಯಾಗ್ನಿಫಿಕೇಶನ್ ಓಕೆನಾ, ಬಯೋ ಮ್ಯಾಗ್ನಿಫಿಕೇಶನ್ ಓಕೆ ಅಲ್ವಾ, ಏನ್ ಡೌಟ್ ಇಲ್ಲ ತಾನೆ ಇಲ್ಲಿ? ಮತ್ತೆ ಬನ್ನಿ ಓಕೆನಾ. ಮೇಜರ್ ಆಗಿ ಬೇಸಿಕ್ ರೂಲ್ಸ್ ಅಂತ ಗೊತ್ತಿರ್ಬೇಕು ಇಲ್ಲಿ. ಇಟ್ ಮಸ್ಟ್ ಬಿ ಮೊಬೈಲ್ ಇರಬೇಕು, ಅಂಡ್ ಸೆಕೆಂಡ್ ಒನ್ ಇಟ್ ಮಸ್ಟ್ ಬಿ ಲಾಂಗ್ ಲಿವ್ಡ್, ಅಂಡ್ ಥರ್ಡ್ ಒನ್ ಇಟ್ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ ಇರಬೇಕು, ನಾಟ್ ಇನ್ ವಾಟರ್. ಅಂಡ್ ನಾಲ್ಕನೇ ಬಯೋಲಾಜಿಕಲಿ ಆಕ್ಟಿವ್ ಕೂಡ ಇರಬೇಕು. ಬಯೋಲಾಜಿಕಲಿ ಆಕ್ಟಿವ್ ಕೂಡ ಮಾತಾಡ್ತೀವಿ. ಉದಾಹರಣೆ ಕೊಡಿ ಸರ್ ಅಂದ್ರೆ DDT ಆಗಿರ್ಬೋದು, ಪೋರೇಟ್ ಆಗಿರ್ಬೋದು, ಆಲ್ ದಿಸ್ ಕಮ್ಸ್ ಅಂಡರ್ ಮೇಜರ್ ಆಗಿ ವಿ ಕಾಲ್ ಇಟ್ ಇಸ್ ಬೇಸಿಕ್ ದ ರೂಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಟ್ ಇಸ್ ದ ಬಯೋ ಅಕ್ಯುಮುಲೇಷನ್, ಬಯೋ ಮ್ಯಾಗ್ನಿಫಿಕೇಶನ್. Now bio accumulation. Now sir, why we need to study bio accumulation and bio magnification? ಈ ಒಂದು ಬಯೋ ಅಕ್ಯುಮುಲೇಷನ್ ನ ಏನಕ್ಕೆ ಸ್ಟಡಿ ಮಾಡಬೇಕು, ಬಯೋ ಮ್ಯಾಗ್ನಿಫಿಕೇಶನ್ ಏನಕ್ಕೆ ಸ್ಟಡಿ ಮಾಡಬೇಕು? ಈಗ ನೀವೇ ನೋಡಿ, ಇಟ್ ಇಸ್ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಪ್ಲಾಸ್ಟಿಕ್ ಹಸು ಹಾಲಲ್ಲೆಲ್ಲ ಸಿಕ್ಕಿದೆ, ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ, ಹೌದು ಇಲ್ವೋ? ಈ ಮೈಕ್ರೋ ಪ್ಲಾಸ್ಟಿಕ್ ಎಲ್ಲಾ ಕಂಡೀಷನ್ ನ ಇಟ್ ಇಸ್ ಫುಲ್ಫಿಲ್ ಮಾಡತ್ತಾ? ಒಂದು ಲಾಂಗ್ ಲಿವ್ಡ್ ಇದೆಯಾ? ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಅಂದ್ರೆ ಲಾಂಗ್ ಲಿವ್ಡ್. ಅಂಡ್ ಎರಡನೇ ನೋಡೋದಾದ್ರೆ ಅದ್ರದ್ದು ಬಯಾಲಜಿಕಲಿ ಆಕ್ಟಿವ್ ಇದೆಯಾ? ಬಯಾಲಜಿಕಲಿ ರಿಯಾಕ್ಟ್ ಆಗತ್ತೆ ಅಂದ್ರೆ ಆಗತ್ತೆ. ಆಬ್ವಿಯಸ್ಲಿ ಪ್ಲಾಸ್ಟಿಕ್ ರಿಯಾಕ್ಟ್ ವಿತ್ ಎವ್ರಿಥಿಂಗ್, ರಿಯಾಕ್ಟ್ ಆಗತ್ತೆ. ಅದ್ರ ಜೊತೆಗೆ ಇಟ್ ಇಸ್ ಸಾಲ್ಯುಬಲ್ ಓನ್ಲಿ ಇನ್ ಫ್ಯಾಟ್ ಅಂದ್ರೆ ಎಸ್, ವಾಟರ್ ಇಟ್ ಇಸ್ ಡಿಸಾಲ್ವ್ ಆಗಲ್ಲ. ಅಂಡ್ ನಾಲ್ಕನೇದು ಮೊಬೈಲ್ ಇದೆಯಾ? ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಇಸ್ ಮೊಬೈಲ್, ಹೌದು ಇಲ್ವೋ? ಈಗ ನನ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಹಸು ಇದೆ ಅಂತ ಅನ್ಕೋಣ. ಒಂದು ಹಸುನಲ್ಲಿ ಏನಪ್ಪಾ ಅಂತಂದ್ರೆ, ಹಸುನಲ್ಲಿ ಒಂದು ಮೈಕ್ರೋ ಪ್ಲಾಸ್ಟಿಕ್ ಇದೆ. ಸರ್, ಈ ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಏನು ಸರ್ ಅಂತಂದ್ರೆ, ಅತಿ ಚಿಕ್ಕದಾದ ಪ್ಲಾಸ್ಟಿಕ್. ಅದ್ರ ಸೈಜ್ ಎಷ್ಟಿರ್ಬೇಕು ಅಂತಂದ್ರೆ ಲೆಸ್ ದನ್ 100 ನ್ಯಾನೋಮೀಟರ್ ಇರಬೇಕು, ಅಥವಾ 5 mm ಗಿಂತ ಕಡಿಮೆ ಇದ್ರೆ ಆ ಒಂದು ಪ್ಲಾಸ್ಟಿಕ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆಲ್ರೆಡಿ, ಆ ಒಂದು ಪ್ಲಾಸ್ಟಿಕ್ ನ ವಿ ಕಾಲ್ ಇಟ್ ಆಸ್ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರಿತೀವಿ. ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ ಹಾಲಲ್ಲಿ ಇದ್ರೆ, ಈ ಒಂದು ಹಾಲನ್ನ ನಾನು ಕುಡ್ದೆ ಅಂತ ಅನ್ಕೋಣ, ಹೌದೋ ಇಲ್ವೋ? ಈ ಒಂದು ಹಾಲ್ನ ಹ್ಯೂಮನ್ಸ್ ಕುಡ್ದಿದಾರ ಅಥವಾ ಚಿಕ್ಕ ಮಕ್ಳು ಅಂತ ಅನ್ಕೋಣ, ಹೌದೋ ಇಲ್ವೋ? ಈ ಚಿಕ್ಕ ಮಕ್ಳು ದೊಡ್ಡವರು ಆಗ್ತಿದ್ದಂಗೆ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಜಾಸ್ತಿ ಆಗತ್ತೆ. ಈ ಒಂದು ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಮಕ್ಳಲ್ಲಿ ಮಾತ್ರ ಜಾಸ್ತಿ ಆದ್ರೆ ಬಯೋ ಅಕ್ಯುಮುಲೇಷನ್, ಸಿಂಗಲ್ ಸ್ಪೀಶೀಸ್ ಅಲ್ವಾ,
ಸೇಮ್ ಸ್ಪೀಶೀಸ್ ಇದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಬಯೋ ಅಕ್ಯುಮುಲೇಷನ್. ಅದೇ ಈಗ ಚಿಲ್ಡ್ರನ್ಸ್ ಹಸು ಆಯ್ತು, ಚಿಲ್ಡ್ರನ್ ಆಯ್ತು, ಈಗ ಡಿಕಂಪೋಸರ್ ಲೆವೆಲ್ಗೆ ಹೋಗ್ತಿದ್ರೆ ಇದೇಂತ ಕರಿತೀವಿ? ಬಯೋ ಮ್ಯಾಗ್ನಿಫಿಕೇಶನ್. ಬಯೋ ಮ್ಯಾಗ್ನಿಫಿಕೇಶನ್ as the pollution level moves from one trophic level to the other, automatically ಏನಾಗತ್ತೆ ಇಲ್ಲಿ ದ ಪೊಲ್ಯೂಷನ್ ಲೆವೆಲ್ ಕೂಡ ಮ್ಯಾಗ್ನಿಫೈ ಆಗ್ತಿದೆ. ನೆನ್ಪಿಟ್ಕೊಳ್ಳಿ, ಮ್ಯಾಗ್ನಿಫೈ ಆಗ್ತಿದೆ. ಅದನ್ನ ವಿ ಕಾಲ್ ಇಟ್ ಆಸ್ ಬಯೋ ಮ್ಯಾಗ್ನಿಫಿಕೇಶನ್. ಬಯೋ ಮ್ಯಾಗ್ನಿಫಿಕೇಶನ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಏನಕ್ಕಾದ್ರೂ ಇತ್ತಾ ಸರ್ ಅಂದ್ರೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು. ಎಕ್ಸಾಂಪಲ್ ಕೊಡಿ ಅಂತಂದ್ರೆ ಹೇಳಿದ್ನಲ್ಲ, ಒಂದು ಇಟ್ ಇಸ್ ಮೈಕ್ರೋಪ್ಲಾಸ್ಟಿಕ್. ನ್ಯೂಸ್ ಅಲ್ಲಿ ಇತ್ತ ಅಂತಂದ್ರೆ ಒಂದು ಮೇಜರ್ ನ್ಯೂಸ್ ನೋಡೋದಾದ್ರೆ ಇಟ್ ಇಸ್ ಮೈಕ್ರೋಪ್ಲಾಸ್ಟಿಕ್ ಇನ್ ಕೌಸ್. ಮೈಕ್ರೋಪ್ಲಾಸ್ಟಿಕ್ ಇನ್ ಕೌಸ್. ಸಿ, ಮೈಕ್ರೋಪ್ಲಾಸ್ಟಿಕ್ ನ ತಿನ್ನೋದ್ರಿಂದ ಜಾಸ್ತಿ ಇಟ್ ಇಸ್ ಪ್ಯೂಬರ್ಟಿ ಕೂಡ ಜಾಸ್ತಿ ಆಗತ್ತೆ, ಬೇಗನೆ ಆಗತ್ತೆ ಹೆಣ್ಮಕ್ಳಲ್ಲಿ. ಅದಾದ್ಮೇಲೆ ಇಟ್ ಇಸ್ ಹ್ಯೂಜ್ ಅಮೌಂಟ್ ಆಫ್ ಅಬಾರ್ಷನ್ಸ್ ಆಗಿರ್ಬೋದು. ಏನಕ್ಕೆ ಮೇಜರ್ಲಿ ಅಂತಂದ್ರೆ ಇಟ್ ಇಸ್ ದಿಸ್ ಮೈಕ್ರೋಪ್ಲಾಸ್ಟಿಕ್. ಅದ ರಿಸರ್ಚ್ ಹೇಳಿದೆ, ಮೈಕ್ರೋಪ್ಲಾಸ್ಟಿಕ್ ಇಸ್ ಡೇಂಜರಸ್. ಲೆಸ್ ದನ್ 100 ನ್ಯಾನೋಮೀಟರ್ ಆರ್ 5 mm ಗಿಂತ ಕಡಿಮೆ ಇರ್ತಕ್ಕಂಥ ಪ್ಲಾಸ್ಟಿಕ್ ನ ವಿ ಕಾಲ್ ಇಟ್ ಆಸ್ ಏನಪ್ಪಾ ಅಂತಂದ್ರೆ ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ. ಅದೇ ರೀತಿ ಎರಡನೇದ್ ನೋಡೋದಾದ್ರೆ ಫಾರ್ಮಾಲ್ಡಿಹೈಡ್ ಇನ್ ಫಿಶಸ್ ಅಲ್ಲಿ. ನೀವು ಕೋಸ್ಟಲ್ ರೀಜನ್ಸ್ ಯಾವಾಗಾದ್ರೂ ಹೋದ್ರೆ ಆ ಫಾರ್ಮಾಲ್ಡಿಹೈಡ್ ಸ್ಮೆಲ್ ಬರ್ತಿರುತ್ತೆ. ಏನಕ್ಕೆ ಸರ್ ಈ ಒಂದು ಫಾರ್ಮಾಲ್ಡಿಹೈಡ್ ಯೂಸ್ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಯೂಸ್ ಫಾರ್ ಸ್ಟೋರೇಜ್ ಆಫ್ ಫಿಶಸ್. ಈಗ ಐಸಲ್ಲಿ ಸ್ಟೋರ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಈಗ ಒಂದು 0.5% ಫಿಶ್ ಇದ್ರೆ ಇನ್ನು 0.5% ಏನಿರುತ್ತೆ, ಇಟ್ ಇಸ್ ಐಸ್ ಇರುತ್ತೆ. ಬಟ್ ಫಾರ್ಮಾಲ್ಡಿಹೈಡ್ ಹಾಕಿದ್ರೆ 100% ಫಿಶ್ ನುಂಸ್ಕೊಂಡ್ ಬರ್ಬೋದು. ಬಟ್ ಈ ಫಾರ್ಮಾಲ್ಡಿಹೈಡ್ ಇಂದ ಬೆನಿಫಿಟ್ ಯಾರಿಗೆ ಅಂದ್ರೆ ಫಿಶರ್ ಮ್ಯಾನ್ಸ್ಗೆ ಮತ್ತೆ ಟ್ರಾನ್ಸ್ಪೋರ್ಟರ್ಸ್ಗೆ. ಬಟ್ ಮೇಜರ್ ಲಾಸ್ ಯಾರಿಗೆ ಅಂತಂದ್ರೆ ಫಾರ್ ಹ್ಯುಮ್ಯಾನಿಟಿ. ನಾಟ್ ಓನ್ಲಿ ಫಾರ್ ಹ್ಯೂಮನ್ಸ್, ಫಾರ್ ಆಲ್ ದ ಕಂಪ್ಲೀಟ್ ಎಕೋಸಿಸ್ಟಮ್ ವಿಲ್ ಬಿ ಅಟ್ ಲಾಸ್. ಅಂಡ್ ಇದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ರು. ಅದನ್ನ ವಿ ಕಾಲ್ ಇಟ್ ಆಸ್ ಫಾರ್ಮಾಲ್ಡಿಹೈಡ್ ವಿಚ್ ಇಸ್ ಯೂಸ್ಡ್ ಇನ್ ಎಲ್ಲಿ, ವಿಚ್ ಇಸ್ ಮೇಜರ್ಲಿ ಯೂಸ್ಡ್ ಇನ್ ಫಿಶಸ್ ಅಲ್ಲಿ. ಅದೇ ರೀತಿ ರೀಸೆಂಟ್ ಆಗಿ ಇಟ್ ಇಸ್ ಆಸ್ಪರ್ಟೈನ್. ಗೋಬಿ ಮಂಚೂರಿ ಎಲ್ಲ ಬ್ಯಾನ್ ಮಾಡಿದಾರೆ ಕಲರಿಂಗ್ ಏಜೆಂಟ್ಸ್ ಅಲ್ಲಿ. ಅದು ನ್ಯೂಸ್ ಅಲ್ಲಿ ಇತ್ತು. ಕಲರಿಂಗ್ ಏಜೆಂಟ್ ಇವೆಲ್ಲ ಏನಕ್ಕೆ ಸರ್ ಅಂದ್ರೆ ಇದರ್ ಇಟ್ ವಿಲ್ ಲೀಡ್ ಟು ಬಯೋ ಅಕ್ಯುಮುಲೇಷನ್. ನಮ್ಮಲ್ಲೇ ಬಯೋ ಅಕ್ಯುಮುಲೇಟ್ ಆಗುತ್ತೆ, ಅಥವಾ ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ ಕೂಡ ಮೂವ್ ಆಗ್ಬೋದು. ಆ ಒಂದು ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ ಬಯೋ ಮ್ಯಾಗ್ನಿಫಿಕೇಶನ್. ಎಸ್, ಇದೆಲ್ಲ ನ್ಯೂಸ್ ಅಲ್ಲಿ ಇದಾವೆ, ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಿರಲಿ. ಡನ್.